ಲಘು ಯಾಕೆ ಬಂದೀವಿ ಅಂದ್ರೆ ಇಲ್ಲಿ ಫುಲ್ ಫೋಟೋ ಸೆಷನ್ ಆಯ್ತು ನಾವು ಎಲ್ಲಿ 4ಕ್ಕೆ ಅದ ಈಗ ಟೈಮ್ ಎಷ್ಟಾಗ್ಯದ 12 ಆಗ್ಯದ 4 ತಾಸು ಮೊದ್ಲಿಕ್ಕೆ ಯಾರು ಬರ್ತಾರೋ ಮರೆ 4 ತಾಸು ಮೊದ್ಲಿಕ್ಕೆ ಬಂದಿವಪ್ಪ ಅವ್ನು ಏನು ಕೇಳ್ತೀರಿ ಈಗ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಾಳ ನೋಡ್ಬೇಕು ಏನು ಅಂತ ಏನಂದ್ರ ಏನು ಹೇಳಿದ್ರು ಅವ್ರಿಗೆ ನಾ ಫಸ್ಟ್ ಟೈಮ್ ಇದೆ ಅಣ್ಣ ನಾ ಫಸ್ಟ್ ಟೈಮ್ ಬಂದಣ್ಣ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ಏನು ಬೋರ್ಡಿಂಗ್ ಪಾಸ್ ಅಂದ್ರೆ ಏನು ಚೆಕ್ ಇನ್ ಅಂದ್ರೆ ಏನು ಎಲ್ಲಿ ಮಾಡಿಸ್ಬೇಕು ನಾನು ಇದು ಫ್ಲೈಟ್ ಅಂತ ಹೇಳಿದೆ ಬಟ್ ನಾ ಹೇಳಿದ್ದೆ ಇಲ್ಲ ನನಗೆಲ್ಲ ಗೊತ್ತದಿಲ್ಲ ನಿಮ್ಗೇನೋ ಗೊತ್ತಿಲ್ಲ ಏದಕ್ಕ ನಿಲ್ಸಿದ್ರಿ ಈಗ ಹೋಗೋದ ನಾವು ಈ ಗಂಡಸರ್ ನೋಟ ನಂಬಾರ್ದು ಆಮೇಲೆ ಏನಂದು ಈ ಟರ್ಮಿನಲ್ ಹೋಗು ಅಲ್ಲಿ ಕತಾರ್ ಏರ್ವೇಸ್ ಇನ್ನೂ ಓಪನ್ ಆಗಿರೋದಿಲ್ಲ ಇನ್ನೂ ಓಪನ್ ಆಬ್ವಿಯಸ್ಲಿ 4 ತಾಸು ಮೊದಲೇಕೆ ನಿಮ್ಮವ್ರಂತಾನು 12:30 ಓಪನ್ ಆಗ್ತದೆ ಹೌದಾ 12:30 ಓಪನ್ ಆಗ್ತದೆ ನಾವು ಚೆಕ್ ಇನ್ ಮಾಡಿ ಬೋರ್ಡಿಂಗ್ ಪಾಸ್ ತೊಗೊಂಡು ವಾಪಸ್ ಇಲ್ಲೇ ಬರಬೇಕು ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋದಂತ ಇಲ್ಲಿ ಬಂದ್ಮೇಲೆ ಇಮಿಗ್ರೇಷನ್ ಇರ್ತದೆ ಲೈಕ್ ವಿ ಹ್ಯಾವ್ ಟು ಗಿವ್ ಅವರ್ ಪಾಸ್ಪೋರ್ಟ್ ವೀಸಾ ಆ್ಯಂಡ್ ನಾರ್ಮಲ್ ಚೆಕ್ ಇನ್ಸ್ ಇಫ್ ವಿ ಹ್ಯಾವ್ ಲ್ಯಾಪ್ಟಾಪ್ ಹಂಗೇನ್ರಿ ಇದ್ರೆ ಚೆಕ್ ಮಾಡ್ತಾರಂತ ಎಲ್ಲಿ ಇಲ್ಲಿ ಅಂದ್ರೆ ಎಲ್ಲಿ ಇಲ್ಲೇ ಬರೋದು ಮತ್ತೆ ಇಲ್ಲಿ ಖಾಲಿ ಅದಲ್ಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಬರ್ದು ಇಲ್ಲ ಅಲ್ಲಿ ಹೋಗ್ಬೇಕಾ ಈಗ ನಂದೊಂದು ಚಸ್ಮಾ ಕೊಡ್ಲಿಲ್ಲ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಲ್ಲಿ ಹೋಗ್ಬೇಕಾ ನಾವು ಓಕೆ ಓಕೆ ಅಲ್ಲಿ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಿಮ್ಗೆ ಅಲ್ಲಿ ಗೇಟ್ಸ್ ಸಿಗ್ತಾವ್ರಿ ಅದಾದ್ಮೇಲೆ ಫ್ಲೈಟ್ ಹತ್ಕೊಂಡು ಹೋಗ್ರಿ ಎಲ್ಲ ಫ್ಲೈಟ್ಸಿಗೆ ಒಂದೊಂದು ಇರ್ತದೆ ಅಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟ್ ಇರ್ತದೆ ಇದು ಈ 1 2 3 ಏನಿರ್ತದಲ್ಲ ಇಲ್ಲೇ ಕತಾರದ್ದದ ಕತಾರಿಗೆ ಬಂದೀವಿ ಬ್ಯಾಗ್ ಹಾಕಿ 12:30 ಅಂದಿದ್ರು ಬಿಟ್ಟು ಬಿಡೋದು 12 ಅಂದ್ರೆ ಬಿಟ್ಟಾರ ನಮ್ಗೆ 12 ಅಂದ್ರೆ ಬಿಟ್ಟಾರ ಸ್ವಲ್ಪ ಟೈಮ್ ಇಲ್ಲಿ ನೋಡಿ ಕತಾರ್ ಅಂತ ಬರ್ತದೆ ನಮಗೆಲ್ಲ ಬೈದಿದ್ದಾರೆ ಎಲ್ಲರೂ ಫುಲ್ ಕತಾರ್ ಇದು ಎಲ್ಲ ವೇಟ್ ಮಾಡ್ಲಿಕತ್ತೀವಿ ಸಿಕ್ತು ದೋಸ್ತ ಎಕನಾಮಿಕ್ ಕ್ಲಾಸ್ ಸಿಕ್ತು ಅವ್ರು ಹೇಳಿದ್ರೆ ಬಿಸ್ನೆಸ್ ಕ್ಲಾಸಿಗೆ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಏನೋ ಅಂದ್ರೆ ಆದ್ರೆ ಕೊಡಲಿಲ್ಲ ಅವ್ರೆ ಅಂದ್ರೆ ಸ್ವಲ್ಪ ಪರಿಚಯ ಅದು ಇನ್ನೇ ಗೊತ್ತಿಲ್ಲ ಸ್ವಲ್ಪ ಮುಖ ಪರಿಚಯ ಆಗಿ ಬಿಸ್ನೆಸ್ ಕ್ಲಾಸಿಗೆ ಇದನ್ನ ಮಾಡ್ತೀನಿ ಅಂತ ಏನೋ ಅಂದ್ರೆ ಅವರು ಇಲ್ಲೊಂದು ಫಾಲ್ಸಿಗೆ ಬಂದೀವಿ ರೀ ಎಲ್ಲ ಗಿಕ್ಕಿಂಗ್ ಎಲ್ಲ ಆಯ್ತು ಎಲ್ಲ ಸಾಮಾನು ತೆಗಿಸ್ತಾರೆ ಈಗ ಸ್ವಲ್ಪ ಫಾಲ್ಸ್ದಾಗ ಸ್ವಲ್ಪ ಸ್ನಾನಾಗಿನ ಮುಗಿಸ್ಕೊಂಡು ವಾಪಸ್ ಹೋಗ್ಬಿಡ್ದು 2:15 ಆಗ್ಯದ ದೋಸ್ತ್ ಈಗ ನಾವು ಅಲ್ಲೇ ಕೂತಿದ್ವಿ ಆಮೇಲೆ ಅಲ್ಲೇ ಕೂತೀವಿ ಅಂತ ಅನಿಸ್ತದೆ ಎಲ್ಲ ಸೆಕ್ಯೂರಿಟಿ ಚೆಕ್ ಇನ್ ಮಾಡಬಿಡ್ಬೇಕಂತ ಅನಿಸ್ತದೆ ಆಮೇಲೆ ಚಾಟ್ GPT ಕೇಳಿದ್ವಿ ಇಲ್ಲ ನಿಮ್ಮವ್ರು ಎದಕ್ಕೆ ಕೂತೀರಿ ಹೋಗ್ರಿ ಒಳಗೆ ಹೋಗ್ರಿ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿರಿ ಬೋರ್ಡಿಂಗ್ ಪಾಸ್ ಕೊಟ್ಟರು ಆದಮೇಲೆ ಅಲ್ಲಿ ಕೂಡಬಾರ್ದು ನಾವು ಸೆಕ್ಯೂರಿಟಿ ಚೆಕ್ ಇನ್ ಮಾಡಿ ಇಲ್ಲಿ ಒಳಗೆ ಬಂದು ಕೊಡ್ಬೇಕು ಒಳಗೆ ಇಲ್ಲಿ ಬಂದೀವಿ ಎಲ್ಲಿ ಕೊಡ್ಬೇಕು ಗೊತ್ತಿಲ್ಲ ಹಂಗೆ ಅಡ್ಡಾಡ್ಲಿಕತ್ತೀವಿ ಇಲ್ಲಿ ಸ್ವಲ್ಪ ಹಿಂಗೆಲ್ಲ ಅದ ದೋಸ್ತಿದು ಎಷ್ಟು ಚಂದ ಅದ ನೋಡ ಒಂದು ಗೇಟ್ D3 ಅದ ಇಲ್ಲೇ D1 to D3 8 ಮಿನಿಟ್ಸ್ ಅಂತ ಕೊಟ್ಟರೆ 8 ವಾಕ್ ಟೈಮ್ ಟು ಡಿಪಾರ್ಚರ್ ಗೇಟ್ಸ್ 8 ನಿಮಿಷ ನಡಿಬೇಕು ನಾವು ಇನ್ನೂ ಹೋಗೋದದು ನಡಿ ಓಡ್ಕೋತ ಹೋಗೋಣ ಬಾ ನಡ್ಸ್ಕೊತ ಕರ್ಕೊಂಡು ಹೋಗ್ತಾರೆ ಏನು ಮಾಡ್ಯಾರ ಎಷ್ಟು ಚಂದ ಅದ ಇದು ಎಲ್ಲೆಲ್ಲಿ ಹೊಂಟಿವು ಏನು ಐಕ್ಯ ಬಂದಂಗೆ ಆತ್ಲ ಇದು ಕಳ್ಕೊಂಡ ಬಿಡ್ತೀವಿ ನೋಡಲ್ಲಿ ದೋಸ್ತ ಏನೋ ಲಪಡಾದಲ್ಲ ಇಲ್ಲಿ ಇಷ್ಟು ಟೈಮ್ ಅದ ಅಂದ್ರೆ ನಾವು ಇಲ್ಲೇ ಡ್ಯೂಟಿ ಫ್ರೀ ಇದಕ್ಕೆ ಒಳಗೆ ಬಂದಿದ್ವಿ ಎಂತ ದೋಸ್ತ ಇಲ್ಲಿ ಆಮೇಲೆ ಈ ಸೈಡ್ ಬಂದ್ರೆ ಅಲ್ಲ ಹಂಗೆ ಇಲ್ಲಿ ಏನವ ಇಲ್ಲಿ ಸ್ವೀಟ್ಸ್ ಗೀಟ್ಸ್ ಏನೇನೋ ಅವ ಇಲ್ಲಿ ಆನೆ ಅದ ಒಂದು ಎಲ್ಲ ಸೆಕ್ಯೂರಿಟಿ ಚೆಕ್ ಆದಮೇಲೆ ಒಳಗೆ ಬಂದ ಕೂಡಲೇ ಎಷ್ಟೊಂದು ಶಾಪ್ಸ್ ಸಿಗ್ತಾವೆ ಇಲ್ಲಿ ಆರಾಮಾಗಿ ಅದಕ್ಕೆ ಲಘು ಬರ್ತಾರೆ ಮಂದಿ ಲಘು ಬಂದು ಆರಾಮಾಗಿ ಅಡ್ಡಾಡೋದು ಮಾಲ್ ಕತೆ ಏನು ದೋಸ್ತಿ ದುನಿಯಾ ಬೇರೆನ ಅದಲ್ಲ ಇಲ್ಲಿ ಫ್ಲೈಟ್ ಬರ್ತಾವ ಇಲ್ಲೋ ಯಾನಿಗೆ ಗೊತ್ತು ನಾವು ಫ್ಲೈಟ್ ಬರ್ತಾವ ಇಲ್ಲ ಯಾನಿಗೆ ಗೊತ್ತು ನಾವು ಕಾಣಿಸವಲ್ತು ನಮಗೆ ಕಳ್ಕೊಂಡಿವಿ ಲುಕ್ಕಿ ನಾವು ಕಡಿಕೆ ಫ್ಲೈಟ್ ಕಂಡು ಫಸ್ಟ್ ಟೈಮ್ ಅದೊಂದು ಫೀಲಿಂಗೇ ಬೇರೆ ಇರ್ತದೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿತ್ತು ನನಗೆ ಫ್ಲೈಟ್ ಮ್ಯಾಲಿಂದ ನೋಡಿ ನನಗೆ ಸಮೀಪ ನೋಡೇ ಇಲ್ಲ ದೋಸ್ತ ಬಿಸ್ನೆಸ್ ಕ್ಲಾಸಿಗೆ ಅಪ್ಗ್ರೇಡ್ ಆಗ್ಯದ ನಾ ಮಕ್ಕೊಂಡಿದ್ದೆ ಅವನು ಫೋನ್ ಮಾಡ್ಲಿಕ್ಕೆ ನನ್ನ ಫೋನ್ ಎತ್ತೇ ಇಲ್ಲ ನಾನು ಈಗ ಫೋನ್ ಎತ್ತಾಳ ಹೋಗಿ ಏಳು ಅಂತ ಏನು ಬಂತೇನ ಹೋಗಿ ನೋಡಿದ್ರೆ ಬಿಸ್ನೆಸ್ ಕ್ಲಾಸಿಗೆ ಅಪ್ಗ್ರೇಡ್ ಮಾಡಿ ಬೋರ್ಡಿಂಗ್ ಪಾಸ್ ಕೊಟ್ಟು ಕಳಿಸಿದ್ರು ಹೋಗ್ರಿ ಅಂತ ಇಟ್ಟು ಥ್ಯಾಂಕ್ಸ್ ಟು ಯು ಹೇಳ್ರಿ ಅವ್ರಿಗೆ ಪಾಪ ಥ್ಯಾಂಕ್ಸ್ ಟು ಕತಾರ್ ಏರ್ವೇಸ್ ಬ್ಯಾಗ್ ಮೇಲೆ ಫಸ್ಟ್ ಕ್ಲಾಸ್ ಹಿಂಗೆ ಇರ್ತದೆ ದೋಸ್ತ ಮಸ್ತ್ TV ಅದಲ್ಲೂ ಅಲ್ಲ ಈಗ ಬಿಸ್ನೆಸ್ ಕ್ಲಾಸ್ ಅದ ದೋಹಾ ಆದ್ಮೇಲೆ ಮತ್ತೆ ನಾರ್ಮಲ್ ರುಕ್ಕಿ ಏನೋ ಕೇಳಿದ್ದು ಕೊಟ್ಟು ಹೋದ್ರು ಅವ್ರು ಅಲ್ಲ ಅವ್ರು ಕೇಳಿದ ಕೂಡ ಎಲ್ಲ ಹೂ ಅನ್ಲಿಕ್ಕೆ ಹೋಗ್ರೆ
ಅದ ರೊಕ್ಕ ಇರ್ತದ ಅದಕ್ಕೆ ಕಾಂಪ್ಲಿಮೆಂಟ್ರಿ ಅಲ್ಲಿದು ಅದು ರಿಫ್ರೆಶ್ಮೆಂಟ್ ಅನ್ನೋದು ವೆಲ್ಕಮ್ ಡ್ರಿಂಕ್ ಅಂತ. ವೆಲ್ಕಮ್ ಡ್ರಿಂಕ್ ಅಂತ ಅದು ನಿನಗೆಲ್ಲ ಕೇಳಿಗತ್ತಾರ, ನನಗೆ ಇಲ್ಲೇ ಇಲ್ಲನ. ನಾವು ಫಾಲ್ತು ಕೂತೀನಿ ಅನ್ನ ಇಲ್ಲೇ. ನಿನಗೆ ಕೇಳಿಕೊಟ್ಟು ಹೋದ್ರಲ್ಲ, ನನಗೆ ಕೊಡವಲ್ರಲ್ಲ. ನನಗೆ ಕೇಳಲಿಲ್ಲ ಅವ್ರು, ನನಗೆ ಕೇಳಲಿಲ್ಲ ಅವ್ರು. ನಾ ಎಕನಾಮಿ ಮರಿಯವನ ಅಂತ ಮಾಡಿಬಿಟ್ರ ಬಿಸ್ನೆಸ್ ಕ್ಲಾಸಿಗೆ ₹1 ನಾವು ಡ್ರಿಂಕ ಕೇಳಲಿಲ್ಲ ನನಗೆ. ಎಲ್ಲಿ ಗೊತ್ತಾಳ, ನಾ ಎಲ್ಲಿ ಗೊತ್ತೀನಿ, ಮಜಾ ಬರ್ಲಿಕ್ಕತ್ತದ ದೋಸ್ತ. ಏನು ಭಾರಿ ಅದಲ್ಲ ಇದು ಬಿಸ್ನೆಸ್ ಕ್ಲಾಸ್. ಒಂದೇ ಡಿಫ್ರೆನ್ಸ್ ಏನಂದ್ರೆ ಈಗ ಜ್ಯೂಸ್ ಕೊಟ್ರೆ ನನಗೆ ಜ್ಯೂಸ್ ಕೊಟ್ಟಿಲ್ಲ. ಅವನ ಎಲ್ಲಿ ಏನದ ಎಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ 4 ತಾಸು ಬೇಕು. ಇವನು ಅಷ್ಟೊಂದಾಗ ದುವಾ ಬಂದೇ ಬಿಡ್ತದೆ ಅವನು. ಚಪ್ಪಲ್ಲೇ ಬಿಡ್ದಾರ ಅವರು. ಏನು ಮಾತಾಡ್ತೀಯ, ಹಿಡ್ಕೊಂಡು ಎಲ್ರ ಸಣ್ಣಗೆ ಬಡ್ದಾರ ಮೇಲೆ ನನಗೆ. ಬಿಸ್ನೆಸ್ ಕ್ಲಾಸಿಗೆ ಏನು ಅಪ್ಗ್ರೇಡ್ ಮಾಡಿದ್ರಲ್ಲ, ಹೋಗ್ಬೇಕಾದ್ರೆ ವಾಪಸ್ ರೊಕ್ಕ ಕೇಳ್ಬೇಕು. ರೊಕ್ಕ ಕೊಡ್ರು ಅಂತ. ನಾವು ಹೇಳೇ ಇಲ್ರಿ ಅಣ್ಣ ಅಂತ ಅಂದ್ಬಿಡ್ತೀನಿ ನಾ. ದೋಸ್ತ ನಾ ಏನು ಬೇಕಂತಂದಿಲ್ಲ, ನಾನು ನೀವ ತಂದ್ರಿ ಕೊಟ್ರಿ, ಥ್ಯಾಂಕ್ ಯು ಅಂತ ಹೇಳ್ಬೋದು ನಾ ಅಷ್ಟೇ. ಇಲ್ಲಿ ಒಬ್ಬರು ಅಣ್ಣ ಬಂದಿದ್ರು ಏನೇನು ಬೇಕಂತ ಕೇಳಲಿಕ್ಕೆ. ಜ್ಯೂಸ್ ಅಂಕ್ರಿ ಕೊಟ್ಟಿದ್ರೆ. ಹಾಂ, ಇನ್ನು ಮಕ್ಕೊಂಡೇ ಇಲ್ಲ ಇವ್ರ ಮನ್ಯಾಗಿನವ್ರು. ಅಯ್ಯೋ 4 ಆಗ್ಯದ. ಅಣ್ಣ ಬಂದ, ಏನೇನು ಬೇಕಂತ ಕೇಳಿದ. ಮೆನ್ಯೂದಾಗ ಏನೇನೋ ಇತ್ತು, ದಾಶಿ ಇಡ್ಲಿ ಏನೇನೋ ಅವ, ಎಷ್ಟಕ್ಕೊಂದು ಏನೇನೋ ಅವ. ನಾನಂದೆ ಫಸ್ಟ್ ಕೇಳಿದ, ಇದಕ್ಕೆ ವಾಟ್ ಆರ್ ದ ಚಾರ್ಜಸ್. ಹೌದು ಕೇಳ್ಬೇಕಾಗ್ತದೆ, ಆಮೇಲೆ ಹಚ್ಚಿದ್ರಂದ್ರೆ ಏನು ಮಾಡಲಿ ಸುಮ್ಮನೆ. ಇಲ್ಲ ದಿಸ್ ಇಸ್ ಕಾಂಪ್ಲಿಮೆಂಟ್ರಿ ಸೊ ಅಂತಂದ್ರೆ ಆಯ್ತು. ಹಂಗೆ ತೊಗೊಂಬ, ಏನದ ತೊಗೊಂಬ. ಬಿಫೋರ್ ಲ್ಯಾಂಡಿಂಗ್ ಈಗ ಎಬಸ್ತಾರೆ, 2 ತಾಸು ಮಕ್ಕೋತೀವಿ ಈಗ. ಆಮೇಲೆ ಎಬಸ್ತಾರೆ, ಬಂದು ತಂದು ಇಡ್ತಾರೆ. ತಿಂದು ಮುಂಜಾನೆ 6ಕ್ಕೆ ತಿನ್ನೋದು. ಹಂಗಾದ್ರೆ ದೋಸ್ತ ಮುಂಜಾನೆ ಎಷ್ಟಾಗತ್ತ? ಅಯ್ಯೋ 7:30 ಆಗ್ಯದ. ಅವನ 7:30 ನಮ್ಮ ದೇಶದಾಗ ಆಗ್ಯದ, ಇಂಡಿಯಾದಾಗ. ಈಗ ಎಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಮುಂಜಾನೆ ಎಬ್ಬಿಸಿದವ, ಎಬ್ಬಿಸ್ತೀನಿ ಅದಕ್ಕೆ ಹೇಳಿದ್ದವ ನನಗೆ. ಇಡೀ ಇದ್ರದಾಗ ನಾವೊಬ್ಬನ ಅನ್ನಿಸ್ತು ತಿನ್ನವ. ಅಲ್ಲೆಲ್ಲರೂ ಮುಕ್ಕೊಂಡಾರ, ಇನ್ನೂ ಮುಕ್ಕೊಂಡಾಳಿಕಿನ್ನು. ನಾ ಫಸ್ಟ್ ಕ್ಲಾಸ್ ದೋಸ್ತ. ನಮಗೆ ಬೇಕಾಗ್ತದೆ ನಾಷ್ಟ, ಮಸ್ತ್ ನಾಷ್ಟಾಗ ಇಷ್ಟ. ವಾಶ್ರೂಮ್ ಏನಿತ್ತು ಮರ ಅನ್ನೋದು ವಾಶ್ರೂಮ್. ಈಗಂಕ್ರಿ ತಿಂದು ಮಸ್ತಂಗೆ ಇಲ್ಲೇ ಹೇತು. ಎಲ್ಲರೇ ಸೊಗಾಶ್ ಹೊಡಿಪ ಸ್ವಲ್ಪ ಎದುರಾಳ. ಈಗ ದೋಹಾ ಟು ಪ್ಯಾರಿಸ್ ಹೊಂಟೀವಿ. ಇಷ್ಟು ಲೈನ್ ಅದ ಎಕನಾಮಿಕ್ ಕ್ಲಾಸ್. ಎಕನಾಮಿಕ್ ಕ್ಲಾಸಿಗೆ ಹೋಗಿ ರೂಢಾನ ಇಲ್ಲ. ಛೇ, ಎಕನಾಮಿಕ್ ಅಂದೇನ ಹಿಂಗದ. ಇಲ್ಲಿ ಕೂಡ್ತೀವಿ, ಕಿಟಕಿನೂ ಇಲ್ಲ, ಏನೂ ಇಲ್ಲ. ಹಾಂ, ಇರ್ಲಿ ನಡೀತದೆ, ಆದ್ರೂ ಚಲೋ ಅದ, ಅಡ್ಡಿ ಇಲ್ಲ. ನಡಿ, ಚಾದ್ರಾಗ ಇದ್ರೆ ಕೊಟ್ಟಾರ, ಥಂಡದ ಅಂದರೆ AC ಅದ. ಅದ್ರ ಸಲುವಾಗಿ ಸ್ವಲ್ಪ ಹಚ್ಕೊಂಡು 8 ತಾಸು. ಎಷ್ಟು ತಾಸು? 7 hours ಕೂತ್ಬಿಡ್ತು. ಇಲ್ಲೇನೋ ಅದಲ್ಲ, ಏನು ಹಚ್ಕೊಂಡು ಕೊಡ್ಬೋದಲ್ಲ ಆರಾಮಾಗಿ ನಾವು. ನಡೀತದೆ, ಅಡ್ಡಿ ಇಲ್ಲ ದೋಸ್ತ, ಆರಾಮದ. ಸ್ವಲ್ಪ ಹೊತ್ತು ಮುಕ್ಕೊಳ್ಳೋದು, ಸ್ವಲ್ಪ ಹೊತ್ತು ಏನಾರ ನೋಡ್ಕೊಂಡು ಕೊಡೋದು. ಸಪ್ರೇಟ್ ಇಲ್ರಿ. ಹಾಂ, ಪ್ಯಾರಿಸ್ ಲ್ಯಾಂಡ್ ಆದ್ವಪ್ಪ ಕಡಿಕೆ. ಅವನವನು ಎಷ್ಟು ಟೈಮ್ ಆಗ್ಯದ ಈಗ? 2:30 ಏನೋ ಆಗ್ಯದ. ಇಲ್ಲೇ ಇಂಡಿಯಾದಾಗ ಎಷ್ಟು 4-5 ಆಗಿರ್ಬೇಕು. 3:30 ತಾಸು. ಈಗ ಫಸ್ಟ್ ನಾವು ಬ್ಯಾಗ್ ತೊಗೊಂಬರ್ಲಿಕ್ಕೆ ಹೋಗ್ಬೇಕು. ಆಮೇಲೆ ಅಲ್ಲೇ ಡ್ರೈವರ್ ಬಂದಿರ್ತಾನಂತ. ಹತ್ತಿ ನಮ್ಮ ಹೋಟೆಲಿಗೆ ಹೋಗ್ಬಿಡೋದು. ಏನು ಜಾತ್ರೆ ಇನ್ನೂ ಬಂದಿಲ್ಲ ಬ್ಯಾಗ್ ಕೊಡ್ರಪ್ಪ, ಲಗು ಬ್ಯಾಗ್ ಕೊಡ್ರಿ, ಹೋಗ್ಬೇಕು ಪ್ಯಾರಿಸ್ ನೋಡ್ಬೇಕು. ಇವತ್ತೇನಿಲ್ಲ, ಇವತ್ತು ಸುಮ್ಮಂಗೆ ಕೊಡೋದು ಮನ್ಯಾಗ. ನಾಳೆಂತ ಸ್ಟಾರ್ಟ್. ಬಂದ್ವಪ್ಪ, ಹೊರಗೆ ಬಂದೀವಿ. ನಾವು ಹೊರಗೆ ಬರೋದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು. ಇವನು 2 ತಾಸು ಬರೀ ಸಣ್ಣದ ದೋಸ್ತಿದೆ ಅಲ್ಲ. ನಮ್ಮ ಬೆಂಗಳೂರದ್ದು ಏನು ಏರ್ಪೋರ್ಟ್ ಅದಲ್ಲ, ಸಿಕ್ಕಾಬಿಟ್ಟು ದೊಡ್ಡದ. ಏನು ದೊಡ್ಡ ಗಾಡಿ ಕಳ್ಸ್ಯಾರು ದೋಸ್ತ. ಯಾವ್ದಿದು? ಅವನು ಸ್ವಲ್ಪ ಬಿಸಿಲು ಅದ. ಹೌದು, ನಮ್ಮ ಹಿಂಗದ ದೋಸ್ತಿದ್ದು. ಅಲ್ಲಿ ರಿಸೆಪ್ಷನಿಸ್ಟ್ ಇದ್ರು, ಅವರು ಕೊಟ್ಟರು
ಹೊಂಟ್ವಿ. ಇಲ್ಲಿ ರೆಡಿ ಟು ಈಟ್ ಎಲ್ಲ ತಂದಿರ್ಬೇಕು ದೋಸ್ತು. ಇಲ್ಲಿ ಇತ್ತಂದ್ರೆ ಬರೀ ನಾನ್ ವೆಜ್ ಇರ್ತಾವೆ. ಇಲ್ಲಿ ಬಿಟ್ರೆ ಇದು ಬನ್ ತೆಗಿ ಫಸ್ಟ್ ಸಂಡಾಸದ ಹೆಂಗದ ನೋಡಿದ್ರಿ. ಚಲೋ ಅದಲ್ಲ, ಚಂದ ಅದ ಇಲ್ಲ? ಫಸ್ಟ್ ಕ್ಲಾಸ್ ಅದ. ಆಹಾ, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ಬೋದಲ್ಲಿ ಇಲ್ಲಿ. ಯೂನಿವರ್ಸಲ್ ಅಡ್ಯಾಪ್ಟರ್ ಒಂದು ತೊಗೊಂಬರ್ಬೇಕಪ್ಪ. ಯೂನಿವರ್ಸಲ್ ಅಡ್ಯಾಪ್ಟರು ಯಾಕಂದ್ರೆ ಹಂಗೆ ನಾರ್ಮಲ್ ಚಾರ್ಜ್ ಆಗಂಗಿಲ್ಲ ಇಲ್ಲೆಲ್ಲ. ಸೊ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೇಕು. ಆಮೇಲೆ ಇನ್ನೊಂದೇನು ರೆಡಿ ಟು ಈಟ್ ಎಲ್ಲ ತೊಗೊಂಬಂದಿರ್ಬೇಕು. ಇಲ್ಲಿ ರೆಡಿ ಟು ಈಟ್ ಏನು ತೊಗೊಂಡಿದ್ದೆ ಅವಲಕ್ಕಿ. ಇದು ಗೊಜ್ಜ ಅವಲಕ್ಕಿ ಇದನ್ನು ತೊಗೊಂಬಂದು ಇಟ್ಕೊಂಡಿದ್ಲು. ಸೊ ಇಲ್ಲಿ ನೀರು ಹಾಕಿ ಇದನ್ನು ಮುಚ್ಚಿಡೋದಂತ. ಈಗ ಏನಿದು ಚಾಮಳಿ ಐತಳ, ತಂದಾಳ ಒಟ್ಟ ಮಿಲ್ಕ್ ಪೌಡರ್ ತಂದಾಳ. ಏನೋ ಚಾಮಳಿ ಟೀ ಮಿಕ್ಸ್ ಪ್ರಿಮಿಕ್ಸ್ ಸಿಗ್ತದ. ಸೊ ಅಲ್ಲಿ ಬಿಸಿ ನೀರು ಹಿಂಗ್ ಕಾಯಿಸ್ಕೋಬಹುದು. ನಾ ಕೆಟಲ್ ತಗೊಂಡ್ಬಂದ್ಬಿಟ್ಟಿದ್ದೆ. ಕೆಟಲು ತಂದಾಳ. ಒಮ್ಮೆ ಇರಂಗಿಲ್ಲ ಅಂತಂದಿದ್ರು, ಬಟ್ ಅದ ಇಲ್ಲ ಅಂಕ್ರಿ ಹೋಟೆಲ್ದಾಗ. ಇದು ನಮ್ದು ಅದ್ರಕ್ ಚಾಯ್ ಏನ್ ಬೇಕಾದ್ ನಡೀತು. ಎನಿಥಿಂಗ್ ಇಲಾಚಿ ಚಾಯ್ ಯಾಕೆ ಚಲೋ ಆಗ್ತದ ಅದು ಮಾಡು. ಫಸ್ಟ್ ಹಾಲ್ ಮಾಡಿ ತೆಗಿತೀನಿ. ಆಮೇಲೆ ಹಚ್ಚಿದ ಅವಲಕ್ಕಿ ತಂದಿವಲ್ಲ, ಒಂಚೂರು ಹಾಲು ಹಾಕೊಂಡು ತಿನ್ಲಿಕ್ಕೆ ಬರ್ತದೆ. ಹೆಚ್ಚಿದ ಅವಲಕ್ಕಿನೂ ತಂದಿವಪ್ಪ ನೋಡಿಲ್ಲ. ಹೆಚ್ಚಿದ ಅವಲಕ್ಕಿ ಉಂಡಿ ಎಲ್ಲ ಬೇಕು ದೋಸ್ತ. ಇಲ್ಲಿ ಹೇಳ್ತೀನಿ, ವೆಜ್ ಇದ್ರೆ ಭಾಳ ತ್ರಾಸದ. ಅದಕ್ಕೆ ಸ್ವಲ್ಪ ವೆಜ್ ಇದ್ದವ್ರು ಸ್ವಲ್ಪ ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಇಂಥ ದೇಶ ಸುತ್ತಬೇಕಾದ್ರೆ ಬೇರೆ ಯಾವ್ದು ಗೊತ್ತಿಲ್ಲ. ಪ್ಯಾರಿಸ್ದಾಗ ಅಂಕ್ರಿ ಹಂಗದಪ್ಪ. ಅದ್ರ ಸಲುವಾಗಿ ನಾವು ಇಷ್ಟು ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ. ಸ್ವಲ್ಪ ಫಸ್ಟ್ ಟೈಮ್ ಬಂದೀವಿ. ಸೊ ನೀವು ಫಸ್ಟ್ ಟೈಮ್ ಎಲ್ಲರೂ ಹೋಗ್ಬೇಕಾದ್ರೆ ಅಥವಾ ಇಲ್ಲಿ ಬರ್ಬೇಕಾದ್ರೆ ಯೂಸ್ ಆಗ್ತದೆ. ಅದಕ್ಕೆ ಹೇಳಿಗತ್ತೀನಿ ಅಷ್ಟೇ. ಫಸ್ಟ್ ಕ್ಲಾಸ್ ರೆಡಿ ಆಗ್ಯದ. ನಡಿ ಇಡು. ಎಷ್ಟು ಮಸ್ತ್ ಬಿಸಿಲದ. 8 ಆಗ್ಯದ, ರಾತ್ರಿ 8 ಆಗ್ಯದ. ಇಲ್ಲಿ ರಾತ್ರಿ 8ಕ್ಕೆ ಫಸ್ಟ್ ಕ್ಲಾಸ್ ಬಿಸಿಲದ. ಅಂದ್ರೆ ಅಂಥ ಬಿಸಿಲು ಅಲ್ಲ, ಸ್ವಲ್ಪ ತಂಪು ಅದ. ನೋಡಿ ಇಲ್ಲಿ ಜಾಕೆಟ್ ಹಾಕೊಂಡಿನಿ ನಾನು. ರಾತ್ರಿ 9:30 ಆದ ದೋಸ್ತ್. ಈಗ ಸ್ವಲ್ಪ ಕತ್ಲಿ, ಈಗ ಆಲಿಗತ್ತದ ಅಷ್ಟ. 9:30 ಈಗ ಊಟ ಮಾಡ್ಬೇಕಂತ ನಾವು. ಈಗ ಊಟ ಮಾಡೋ ಮನಸ್ಸರ ಬರ್ತದ ಅಪ್ಪ ಈ ಟೈಮ್ದಾಗ. ಅಂದ್ರೆ ರಾತ್ರಿ ಊಟ ಅದ್ರ ಮಾಡಬೇಕು. ಮಾಡಿ ನಾಳೆ ಪ್ಯಾರಿಸ್ ಇದು ಐಫಿಲ್ ಟವರಿಗೆ ಹೊಂಟಿವಿ. ಆತ ಊಟ ಆತ, ಬ್ರೆಡ್ ತಿನ್ಲಿ.